ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ರಾಯರ ವಾರ, ರಾಯರ ಜನ್ಮೋತ್ಸವ ಆ್ಯಂಡ್ ವರ್ಧಂತಿ. ಗುರುವಾರ ಅಂತಂದರೆ ಏನೋ ಒಂಥರ ಸ್ಪೆಷಲ್ ಆಗಿರುತ್ತೆ. ಅದರಲ್ಲೂ ರಾಯರ ವರ್ಧಂತಿ ದಿನ ಅಂತಂದರೆ ಇನ್ನೂ ಒಂಥರ ಏನೋ ಎಕ್ಸೈಟಿಂಗ್ ಆಗಿದ್ದೀನಿ. ನಾನು ಸ್ನಾನ ಎಲ್ಲ ಆಯಿತು, ಹೇರ್ ಡ್ರೈ ಆಗಬೇಕು. ಸೊ ಹಾಗೆ ಜಸ್ಟ್ ಕ್ಲಿಪ್ ಹಾಕಿದ್ದೀನಿ. ಸೊ ಸ್ನಾನ ಎಲ್ಲ ಆಯಿತು. ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಹೆಸರುಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ, ಅದು ಬಾಯ್ಲ್ ಆಗಲಿ. ಆಮೇಲೆ ರಾಯರಿಗೆ ಹಣ್ಣಿನಿಂದ ಪ್ರಸಾದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ಆಗೋಷ್ಟರಲ್ಲಿ ನಾನು ಹೋಗಿ ದೇವ್ರ ಮನೆನ ಹೂವಿನಿಂದ ಕಂಪ್ಲೀಟಾಗಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೋ ಒಂಥರ ನನಗೇನೋ ಎಕ್ಸೈಟ್ಮೆಂಟ್. ರಾಯರ ಬರ್ಡೇ, ರಾಯರ ಹುಟ್ಟಿದಬ್ಬ ಅಂತಂದರೆ ಏನೋ ಒಂಥರ ಸ್ಪೆಷಲ್ ಫೀಲಿಂಗು. ನಾವು ದಟ್ಕಳ್ಳಿಯಲ್ಲಿದ್ದಾಗ ರಾಯರ ವರ್ಧಂತಿನ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ನಾನು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೆ. ಆ ಸಿಚುವೇಶನ್ನ ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಖುಷಿ ಆಗ್ತಾಯಿತ್ತು. ಸೊ ಏನೋ ಒಂಥರ ಬ್ಲೆಸ್ಸಿಂಗ್ ಡೇ, ರಾಯರ ವಾರ ಅಂತ ಅಂದ್ರೇನೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಅಪ್ಪ ಮಗಂದು ಏನು ಕೆಲಸ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಸುನೀಲ್ ಇಲ್ಲಿ ಆಟ ಆಡಿಸ್ತಾ ಇದ್ದಾರೆ, ಪರಮಿಲ್ಲ ಆಟ ಆಡ್ತಾ ಇದ್ದಾನೆ. ಅಮ್ಮು ಕುಟ್ಟಿ ಅಲ್ಲಿ ಅಲ್ಲಿ ನಮ್ಮ ಅಮ್ಮು ಕುಟ್ಟಿ. ಓಡಿ ಬನ್ನಿ ಓಡಿ ಬನ್ನಿ, ಪಪ್ಪ ಜೊತೆ ಆಟ ಆಡ್ತಾ ಇದ್ದಾನೆ ಅವನು. ಸೊ ಅಷ್ಟರಲ್ಲಿ ನಾನಿವಾಗ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಬಿಟ್ರೆ ಏನೋ ಒಂಥರ ಸೂಪರ್ ಥರ್ಸ್ಡೇ ಥರ ಫೀಲ್ ನನಗೆ. ನನ್ನ ಹತ್ರ ಬರ್ತಿದ್ಯಾ ಅಮ್ಮೂ? ಯಾಕೆ ಹೇಳ್ತಿದ್ದೀನಿ ನೀನು? ಯಾಕೆ ಹೇಳ್ತಿದ್ದೀನಿ ನೀನು? ಬಂಗಾರಿ ಕೈ ಕೊಡು ಅಪ್ಪ ಕಾಲು. ನಾನಿವಾಗ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಪರಮ್ ಏನು ಗೊತ್ತಾ, ನಾನು ಎಲ್ಲಿರ್ತೀನಿ ಅಲ್ಲಿ ನನ್ನ ಬಾಲ ಅವನು, ನಾನು ಎಲ್ಲಿರ್ತೀನಿ ನನ್ನ ಹಿಂದಿಂದನೇ ಸುತ್ತುತ್ತಾ ಇರ್ತಾನೆ. ಸುನೀಲ್ ಅವರು ವೀಡಿಯೋ ಮಾಡ್ತಾಯಿದ್ರೆ ಅವನು ಟಿ ವಿ ನೋಡೋದು, ಟಿ ವಿಯಲ್ಲಿ ದೇವ್ರ ಸಾಂಗ್ ಪ್ಲೇ ಮಾಡಿದ್ವಿ. ಸೊ ಟಿ ವಿ ನೋಡೋದು, ನನ್ನನ್ನು ನೋಡೋದು, ಅವ್ರ ಪಪ್ಪನ ನೋಡೋದು, ಹೀಗೆಲ್ಲ ಮಾಡ್ತಾಯಿದ್ದ. ಸೊ ಮಕ್ಕಳೇ ಹೀಗೆ ಅಲ್ವಾ, ಅಂದರೆ ನಾನು ಎಲ್ಲೆಲ್ಲಿರ್ತೀನಿ ಅಲ್ಲಲ್ಲೇ ಸುತ್ತುತ್ತಾ ಇರ್ತಾನೆ, ನನ್ನ ಸುತ್ತುತ್ತಾ ಇರ್ತಾನೆ. ಅದು ಏನೋ ಒಂಥರ ಅವನಿಗೆ ಖುಷಿ. ಅಂದರೆ ಸಮ್ಟೈಮ್ಸ್ ನಾನೇನಾದರೂ ಕೆಲಸ ಮಾಡ್ತಿದ್ದು ಕಾಣಿಸ್ಲಿಲ್ಲ ಅಂತಂದರೆ ಅಳ್ತಾನೆ, ಜೋರಾಗಿ ಕಿರ್ಚುತ್ತಾನೆ. ಬಟ್ ಇಡೀ ಮನೇನ ವಾಕರಿಂದನೇ ಸುತ್ತಾಕ್ಬಿಟ್ಟಿರ್ತಾನೆ. ಅವನ ಈ ಕ್ಯೂಟ್ ರಿಯಾಕ್ಷನ್ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಅವ್ನು ನೋಡಿ ಎಷ್ಟು ಕ್ಯೂಟಾಗಿ ನೋಡ್ತಾನಲ್ವ. ನನ್ನ ಪಾಡಿಗೆ ನಾನು ದೇವ್ರ ಮನೆಯಲ್ಲಿ ಹೂವು ಎಲ್ಲ ಇಡ್ತಾಯಿದ್ದೆ. ಸುನೀಲ್ ವೀಡಿಯೋ ಮಾಡ್ತಾಯಿದ್ರು ಅವನ್ನ ಮಾತಾಡಿಸ್ಕೊಂಡು. ಅವನ ಪಾಡಿಗೆ ಅವನು ಟಿ ವಿ ನೋಡೋದು, ಇಲ್ಲಿ ಕ್ಯಾಮ್ರಾ ನೋಡೋದು ಹಾಗೆಲ್ಲ ಮಾಡ್ತಾನೆ. ನನಗೆ ಗೊತ್ತಿಲ್ಲ, ನಾನೀಗ ಎಡಿಟ್ ಮಾಡುವಾಗಲೇ ನೋಡ್ತಾ ಇರೋದು. ಏನೋ ಒಂಥರ ಚೆಂದ ಅಂತ ಅನ್ನಿಸ್ತಾಯಿತ್ತು. ಮನೇಲಿ ಪುಟ್ಟ ಮಕ್ಕಳಿದ್ರು ಅಂತಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬಟ್ ಅವ್ರು ಇಷ್ಟು ಕ್ಯೂಟಾಗಿ ತುಂಟಾಟ ಎಲ್ಲ ಮಾಡ್ತಾ ಇರ್ತಾರೆ. ಆ್ಯಂಡ್ ಅವರ ಎಕ್ಸ್ಪ್ರೆಷನ್ ಎಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದು ನನ್ನ ಮಗನಲ್ಲಿ ನಾನು ಆಫ್ಟರ್ 5 years ಬುಜ್ಜಿ ಇದ್ದಾಗ ಆ ಕ್ಯೂಟ್ನೆಸ್ನ ನೋಡಿದ್ದು. ಅವ್ನು ಬೆಳೀತಾ ಮಕ್ಕಳು ದೊಡ್ಡವರಾಗ್ತಾ ಅವ್ರದ್ದೇ ಆದ ಅಂದರೆ ಸ್ಟಡಿ, ಅವರು ಪ್ಲೇಯಿಂಗ್ ಇದರಲ್ಲಿ ಮುಳುಗೋಗ್ತಾರೆ. ಈ ಕ್ಯೂಟ್ನೆಸ್ನ ಅವರು ದೊಡ್ಡ ಆಗ್ತಾ ನಾವು ಮಿಸ್ ಮಾಡ್ಕೋತೀವಿ. ಬಟ್ ಈಗ ಪರಮಿಂದ ಇದನ್ನೆಲ್ಲ ನೋಡ್ತೀವಿ. ಅವ್ನು ಪ್ರೀತಿಯಿಂದ ಬರೋದು, ನಮ್ಮನ್ನು ಕೆನ್ನೆ ಟಚ್ ಮಾಡೋದು, ಇಲ್ಲ ಈ ಥರ ಎಲ್ಲ ಮಾಡೋದು, ಅವನಿಗೆ ಮನ್ಸಿಗೆ ಬೇಜಾರಾದಾಗ ಎತ್ಕೋ ಅಂತ ಅಳೋದು, ಅದೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಅನಿಸುತ್ತೆ. ಇವಾಗ ಕ್ಯಾಮ್ರಾ ಬೇರೆ ಮುಟ್ಟೋಕೆ ಹೋಗ್ತಿದ್ದಾನೆ. ಸೊ ಫೈನಲಿ ನಾನು ರಾಯರಿಗೆ ಅಲಂಕಾರ ಎಲ್ಲ ಮಾಡಾಯಿತು, ಅಂದರೆ ಕಂಪ್ಲೀಟ್ ದೇವ್ರ ಮನೆ ರೆಡಿ ಮಾಡಾಯಿತು. ರಾಯರಿಗೆ ತುಳಸಿ ಹೂವಿನ ಅಲಂಕಾರ ಮಾಡಿದ್ದೀನಿ. ನಾನು ಮಂತ್ರಾಲಯಕ್ಕೆ ಹೋಗಬೇಕು, ಯಾವಾಗ ಅಂತ ಗೊತ್ತಿಲ್ಲ. ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಂದ ತಕ್ಷಣ ಹೋಗೋಕ್ಕಾಗಲ್ಲ. ರಾಯರೇ ನಮ್ಮನ್ನು ಕರೆಸ್ಕೋಬೇಕಂತೆ. ಆ ದಿನ ಯಾವಾಗ ಬರುತ್ತೋ ಅಂತ ನಾನು ನಿಜವಾಗ್ಲೂ ಕಾಯ್ತಾ ಇದ್ದೀನಿ. ಇನ್ನೂ ಒಂದು ವಿಷಯ ಏನು ಅಂತಂದರೆ, ನನ್ನ ಮಗ ಪರಮ್ ಬಂದು ರಾಯರ ಆಶೀರ್ವಾದದಿಂದನೇ ಹುಟ್ಟಿರೋದು ಅಂತ ನನಗೆ ಒಂದು ಸ್ಟ್ರಾಂಗ್ ಬಿಲೀವ್ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ, ರಾಯರ ಆಶೀರ್ವಾದದಿಂದನೇ ಇವನು ಹುಟ್ಟಿರೋದು. ಈ ಮೂಮೆಂಟ್ವರೆಗೂ ನಾನು ಹೇಳೋದು ಒಂದೇ, ರಾಯರ ಆಶೀರ್ವಾದದಿಂದ ಇದೆಲ್ಲ ಸಾಧ್ಯ ಅಂತ. ಸೊ ನಾನು ತುಂಬ ಭಕ್ತಿಯಿಂದ, ತುಂಬ ಪ್ರೀತಿಯಿಂದ ರಾಯರನ್ನ ನಂಬಿದ್ದೀನಿ. ರಾಯರ ವಾರ ಮಾಡ್ತೀನಿ. ಗೊತ್ತಿಲ್ಲ, ಎಲ್ಲರೂ ನಂಬಲೇಬೇಕು ಅಂತ ಇಲ್ಲ. ರಾಯರನ್ನ ನೋಡೋದಕ್ಕೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತಲೂ ಏನಿಲ್ಲ. ರಾಯರೇ ನಾನು ನಿಮ್ಮನ್ನು ನೋಡಬೇಕು ಅಂತ ನೆನಪು ಮಾಡಿಕೊಂಡ್ರೆ ಕನಸಲ್ಲಿ ರಾಯರು ಬರ್ತಾರಂತೆ. ಸೊ ನನಗೆ ಎಷ್ಟೋ ಸಲ ಅನಿಸಿದೆ, ಆಗಿದೆ. ಬಟ್ ನನಗೆ ಪರಮಲ್ಲಿ ಪ್ರೆಗ್ನೆಂಟ್ ಇರುವಾಗ ನಾನು ರಾಯರ ಹತ್ರ ಬೇಡ್ಕೊಂಡಿದ್ದು, ಅಂದರೆ ಸೊ ಅವಾಗ ನಾನು ಕೇಳ್ಕೊಂಡಿದ್ದೆ, ಎಲ್ಲ ಒಳ್ಳೆಯದಾದರೆ ನಾನು ಮಂತ್ರಾಲಯಕ್ಕೆ ಬರ್ತೀನಿ ನಮ್ಮ ಪಾಪನ ಕರ್ಕೊಂಡು ಅಂತ. ಸೊ ಹೋಗಲೇಬೇಕು, ಪಾಪನ ಕರ್ಕೊಂಡು ನಾನು ಹೋಗಲೇಬೇಕು. ಬಟ್ ಯಾವಾಗ ಏನು ಅಂತ ಗೊತ್ತಿಲ್ಲ. ರಾಯರು ಕರ್ಸ್ಕೋತಾ ಇದ್ದಾರೆ ಅಂತಂದರೆ ಯಾವಾಗ ಬೇಕಾದರೂ ಆಗ್ಬೋದು, ಯಾವ ಕ್ಷಣದಲ್ಲಿ ಬೇಕಾದರೂ ಹೋಗ್ಬೋದು ಅಲ್ವಾ. ಸೊ ಹಾಗಾಗಿ ಇವತ್ತು ತುಂಬಾ ಚೆನ್ನಾಗಿ ಪೂಜೆ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಿಂದ, ಪ್ರೀತಿಯಿಂದ ನಾನು ರಾಯರ ಪೂಜೆನ ಇವತ್ತು ಮಾಡ್ತಾಯಿದ್ದೀನಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಥರ ಫೀಲು.
ಸೊ ಇವತ್ತು ಕಂಪ್ಲೀಟ್ ವೀಡಿಯೋನ ಮಾಡಿದ್ದೀನಿ. ಅಂದರೆ ನೈವೇದ್ಯ ಮಾಡಿದ್ದೆಲ್ಲ ಮಾಡೋಕ್ಕಾಗಲಿಲ್ಲ, ಪಾಪುನೆಲ್ಲ ನೋಡ್ಕೋಬೇಕಿತ್ತು. ಅವನು ಸ್ವಲ್ಪ ಆಟ ಎಲ್ಲ ಮಾಡ್ತಿರ್ತಾನಲ್ವ, ಹಾಗಾಗಿ. ಆದ್ರೂ ಏನೂ ಗೊತ್ತಿಲ್ಲ, ರಾಯರನ್ನ ನಂಬಿ ನೀವು ಯಾವ ದೇವ್ರನ್ನ ಬೇಕಾದರೂ ನಂಬಿ, ನಾವು ಮನಸ್ಸಿನಲ್ಲಿ ಏನಾದರೂ ನಮಗೆ ನೋವಿತ್ತು, ಏನಾದರೂ ಹೇಳ್ಕೋಬೇಕು, ಬಟ್ ಹೇಳೋಕ್ಕಾಗ್ತಿಲ್ಲ ಯಾರ ಹತ್ರನೂ ಅಂದಾಗ ಕಣ್ಣು ಮುಚ್ಕೊಂಡು ಒನ್ ಟೈಮ್ ಎಲ್ಲನೂ ಹೇಳ್ಕೊಳ್ಳಿ. ಅದಕ್ಕೆ ಒಂಥರ ಏನೋ ಶಾಶ್ವತ ಪರಿಹಾರ ಸಿಗುತ್ತಾ ಐತೆ, ಹತ್ರದಲ್ಲೇ ಇದೆ ಅನ್ನೋ ಥರ ಫೀಲ್ ಆಗೇ ಆಗುತ್ತೆ ನಿಜವಾಗ್ಲೂ. ಇದು ನನ್ನ ವಿಷಯದಲ್ಲಿ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ತುಂಬ ಜನ ಪರಿಹಾರಗಳನ್ನ ಹೇಳ್ತಾರೆ, ಅವ್ರು ನಂಬಿರೋ ದೇವ್ರುಗಳ ಬಗ್ಗೆ ಹೇಳ್ತಾರೆ. ಬಟ್ ನಾನು ಹಾಗೇನೆ, ನಾನು ನಂಬಿ ಪೂಜೆ ಮಾಡ್ತಾ ಇರೋ ರಾಯರ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ನಾನು ಯಾವ ವಾರ ಮಾಡ್ತೀನೋ ಬಿಡ್ತೀನೋ, ಶನಿವಾರ ಗುರುವಾರ ತಪ್ಪದೇನೆ ಮಾಡ್ತೀನಿ. ಏನೋ ಗೊತ್ತಿಲ್ಲ, ನಾನು ತುಂಬಾ ಒಂಥರ ಆಗ್ತಾಯಿಲ್ಲ ನನ್ನಿಂದ. ಸೊ ನಾನು ಸೋತೆ ಅನ್ನೋ ಒಂದು ಸಿಚುವೇಶನ್ನ ಬಂದಾಗ ನಾನು ನಂಬಿ ಶುರು ಮಾಡಿದ ಪೂಜೆ ಅಂತಂದರೆ ರಾಯರ ಪೂಜೆ. ಅದು ನನಗೆ ಗೊತ್ತಿಲ್ಲ ಏನಕ್ಕೆ ಶುರು ಮಾಡಿದೆ ಅನ್ನೋದು ನನಗೆ ಇವಾಗಲೂ ನೆನಪಿಲ್ಲ. ಬಟ್ ರಾಯರನ್ನು ನಂಬಿ ಶುರು ಮಾಡಿದಂಥ ಪೂಜೆ ಇಲ್ಲಿವರೆಗೂ ನಿಲ್ಲಿಸಿಲ್ಲ, ನಾನು ಮುಂದೆನೂ ನಿಲ್ಲಿಸಲ್ಲ. ಬಟ್ ರಾಯರು ಅವತ್ತಿಂದ ಇಲ್ಲಿವರೆಗೂ ಮನಸಾರೆ ಕೇಳಿದ್ದನ್ನು ಕೊಟ್ಟೇ ಇದ್ದಾರೆ. ಅವ್ರು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಒಂದಲ್ಲ ಒಂದು ರೂಪದಲ್ಲಿ ರಾಯರು ಆಶೀರ್ವಾದ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಸೊ ನನ್ನ ವಿಷಯದಲ್ಲಿ ಎಷ್ಟೋ ಕೆಲಸಗಳಾಗಿದೆ, ಎಷ್ಟೋ ನಾನು ಅಂದ್ಕೊಂಡಿದ್ದಾಗಿದೆ. ಸೊ ನಾವು ಒಳ್ಳೆಯ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಅಂತಂದರೆ ಅದನ್ನೇ ಖಂಡಿತವಾಗ್ಲೂ ಅದು ಹಾಗೆ ಆಗುತ್ತೆ. ಸೊ ಮನೇಲಿ ಪೂಜೆ ಆಯಿತು, ಊಟ ಆಯಿತು, ರೆಸ್ಟ್ ಅಂತೂ ಮಾಡೋಂಗಿಲ್ಲ. ಇವತ್ತೊಂದು ಪ್ರಮೋಷನ್ ಇದೆ. ಸುನಿಲ್ ಬಂದಾಗಿಂದ ನೆನ್ನೆ ಒಂದು ಪ್ರಮೋಷನ್ ಮೀಟಿಂಗ್ ಹೋಗಿದ್ವಿ, ಅದು ಮುಗಿಸ್ಕೊಂಡು ಬಂದ್ವಿ. ಇವಾಗ ಮತ್ತೆ ಪ್ರಮೋಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಲೆಟ್ಸ್ ಗೋ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ತೋರಿಸ್ತೀನಿ. ಪಾಪ ಕೀ ತಗೊಬನ್ನಿ. ಸೊ ಬಿಸಿಲು ಫ್ರೆಂಡ್ಸ್, 4 ಗಂಟೆ ಆಯಿತು. 4 ಗಂಟೆ ಆದರೂ ಫುಲ್ಲು ಬಿಸಿಲಿದೆ, ಕಂಡುಬಿಡೋಕ್ಕಾಗ್ತಿಲ್ಲ. ಪಾಪು ಮಲಗಿರೋ ಟೈಮಲ್ಲಿ ಪ್ರಮೋಷನ್ ಮುಗಿಸ್ಕೊಂಡು ಬಂದರೆ ಸರಿ, ಇಲ್ಲಾಂದರೆ ಹಠ ಮಾಡ್ತಾನೆ ಅಂದ್ಬಿಟ್ಟು ಮಮ್ಮಿ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇವಾಗ ನಾವು ಬಂದಿದ್ದೆ ಫ್ಯಾಷನ್ ಫ್ಯಾಕ್ಟ್ರಿಗೆ. ಆ್ಯಕ್ಚುಲಿ ಫ್ಯಾಷನ್ ಫ್ಯಾಕ್ಟ್ರಿ ಸೇಲ್ ಬಂದುಬಿಟ್ಟು 26 ಶುರುವಾಗ್ತಿದೆ, ಈ ಫೆಬ್ರವರಿ 26 ನಿಮ್ಮ ಓಲ್ಡ್ ಕ್ಲಾತ್ಸ್ನ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಇಲ್ಲಿ ನೀವು ನ್ಯೂ ಕ್ಲಾತ್ಸ್ನ ಬೈ ಮಾಡ್ಬೋದು. ಸ್ಯಾರಿ, ಫುಟ್ವೇರ್ ಆ್ಯಂಡ್ ಪ್ಯಾಂಟ್ಸ್, ಅಂದರೆ ಜೀನ್ಸ್ ಪ್ಯಾಂಟ್, ಟಾಪ್ಸ್ ಎಲ್ಲನೂ ಎಕ್ಸ್ಚೇಂಜ್ ಮಾಡೋ ಆಫರ್ಸ್ ಬಿಟ್ಟಿದ್ದಾರೆ. ಸೊ ನೀವೇನಾದರೂ ಹಳೆ ಬಟ್ಟೆಗಳನ್ನ ಬಿಸಾಕ್ತಾಯಿದ್ರಿ ಅಂತಂದರೆ ಇಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡು ಕೂಪನ್ ಕೊಡ್ತಾರೆ, ಯೂಸ್ ಕೂಡ ಮಾಡ್ಕೋಬೋದು ಹೊಸ ಬಟ್ಟೆಗಳನ್ನ ತಗೊಂಡು. ಸೊ ಫೈನಲಿ ಶೂಟೆಲ್ಲ ಮುಗೀತು ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ. ಶೂಟ್ ಮುಗಿಸ್ಕೊಂಡು ಇವಾಗ ಅಲ್ಲೊಂದು ತಗೋಬೇಕು ಸುನಿ, ಅದೇನೇ ಶೂಟ್ದು. ಸೊ ಬನ್ನಿ ಹೋಗೋಣ. ಇವಾಗ ನಾನು ಶೂಟೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಶಾಪ್ ಮಾಡಿಕೊಂಡು ಮನೆ ಕಡೆ ಓಡ್ತಾ ಇದ್ದೀನಿ. ಟೀ ಶರ್ಟ್ಸ್ ಎಲ್ಲ, ಅಂದರೆ ಗರ್ಲ್ಸ್ ವೇರ್, ಮೆನ್ಸ್ ವೇರ್ ಎಲ್ಲದ್ರ ಮೇಲೆ ಆಫರ್ಸ್ ಇತ್ತು, ನಾನು ಕೂಡ ಬೈ ಮಾಡಿದೆ. ಸೊ ಫ್ರೆಂಡ್ಸ್, ಶೂಟ್ ಇತ್ತು, ಹೋಗಿದ್ವಿ. ಅವರು ಏನೋ ಸಮ್ ಹೆಲ್ತ್ ಇಶ್ಯೂ ಆಯಿತು ಅಂತ ಅಂದ್ಬಿಟ್ಟು ಎಮರ್ಜೆನ್ಸಿಯಾಗಿ ಶಾಪ್ ಕ್ಲೋಸ್ ಮಾಡ್ಕೊಂಡು ಹೊರಟೋದ್ರು. ಮನೆಗೆ ಬಂದೆ. ಪರಮ್ಗೆ ಸ್ವಲ್ಪ ಹುಷಾರಿಲ್ಲ, ಅವನಿಗೆ ಹೊಟ್ಟೆ ನೋವೆಲ್ಲ ಇದೆ, ಮತ್ತು ಮೋಷನ್ ಎಲ್ಲ ಹೋದರೆ ಅವನು ಅಳ್ತಾನೆ. ಸೊ ಹಂಗಾಗಿ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬರೋಣ. ಅವ್ನಿಗೆ ರೆಗ್ಯುಲರ್ ಆಗಿ ಏನು ತೋರಿಸ್ತೀವಿ ಅಲ್ಲಿ ತೋರಿಸೋಣ ಅಂದ್ಬಿಟ್ಟು ಫುಲ್ ಪ್ಯಾಕ್ ಮಾಡ್ಕೊಬಿಟ್ಟಿದ್ದೀನಿ. ನೋಡಿ ಹೆಂಗೆ ಆಡ್ತಿದ್ದಾನೆ ಅಂತ. ಇವಾಗ ಕರ್ಕೊಂಡು ಹೋಗ್ಬೇಕು. ಶಿನಿ ಅಂತ ಅಳ್ತಾ ಇರ್ತಾನೆ, ನಗ್ತಾ ಇರ್ತಾನೆ, ಯಾವಾಗ ಏನು ಮಾಡ್ತಾನೆ ಅನ್ನೋದೇ ಗೊತ್ತಾಗಲ್ಲ. ಸೊ ಬನ್ನಿ ಇವಾಗ ತೋರಿಸ್ಕೊಂಡು ಬಂದ್ಬಿಡೋಣ ಅವನ್ನ. ಅಲ್ಲೋ ಪುರಮನೆ, ನೀನು ಹತ್ರ ನೋಡೋಕ್ಕಾಗಲ್ಲ ಚಿನ್ನಿ, ಹತ್ರ ನೋಡೋಕ್ಕಾಗಲ್ಲ ಬಂಗಾರಿ, ಕಳ್ಳ. ಚಹಾ ಮಾಡೋದಕ್ಕೆ ರೆಡಿಯಾಗಿದ್ದಾನೆ, ಚಹಾ ಮಾಡೋದಕ್ಕೆ. ಬುಜ್ಜಿ ಮತ್ತು ಸುನಿಲ್ ಹೊರಗಡೆ ಆಟ ಆಡ್ತಾಯಿದ್ರು. ಇಲ್ಲಿ ನೋಡಿ, ಇಲ್ಲಿ. ಸೊ ಇವಾಗ ಹಾಸ್ಪಿಟಲ್ಗೆ ಹೋಗಿ ಬರಬೇಕು. ಲೆಟ್ಸ್ ಗೋ. ಇವಾಗ ನಾವು ಹಾಸ್ಪಿಟಲ್ಗೆ ರೀಚ್ ಆದ್ವಿ. ಡಾಕ್ಟರ್ ರೌಂಡ್ಸ್ಗೆ ಹೋಗಿದ್ರು ಅವಾಗ. ಸೊ ಓಕೆ ಅಂತ ಅಂದ್ಬಿಟ್ಟು ತುಂಬ ಟೈಮ್ ಏನು ನಾವು ವೆಯ್ಟ್ ಮಾಡಲಿಲ್ಲ, ಒಂದು 5 ಮಿನಿಟ್ಸ್ಗೆಲ್ಲ ರಿಟರ್ನ್ ಬಂದರು. ಆ್ಯಂಡ್ ಪರಮ್ನ ಕೂರಿಸ್ಕೊಂಡ್ರೆ ಸಾಕು ಅಳೋಕ್ಕೆ ಶುರು ಮಾಡ್ತಾಯಿದ್ದ. ಅವ್ನು ಹಾಸ್ಪಿಟ್ಲು ನೋಡಿದ್ರೆ ಸಾಕು ಡಾಕ್ಟರ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಅಳೋದಕ್ಕೆ ಶುರು ಮಾಡ್ತಾನೆ. ಸೊ ಸುನಿಲ್ ಇಲ್ಲೇ ಅವನ್ನ ಕರ್ಕೊಂಡು ವಾಕ್ ಮಾಡಿಸ್ತಾ ಇದ್ದಾರೆ. ಅಂದರೆ ತುಂಬ ಸಲ ಬರ್ತಾ ಇರ್ತಾನಲ್ಲ ಅವಾಗವಾಗ. ಸೊ ನೋಡಿ ಅವ್ನಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ಅಳೋಕ್ಕೆ ಶುರು ಮಾಡಿಬಿಡ್ತಾನೆ. ಇನ್ನು ಡಾಕ್ಟರ್ ನೋಡ್ದ ಅಂತಂದರೆ ಮುಗ್ದೇ ಹೋಯ್ತು, ಜೋರಾಗಳು ಶುರು ಮಾಡ್ತಾನೆ. ಸೊ ಓಕೆ ಅಂತ ಅಂದ್ಬಿಟ್ಟು ಇಲ್ಲೇ ಆಟ ಆಡ್ಸೋಣ ಅವ್ರು ಬರೋವರೆಗೂ ಅಂತ ಸುನಿಲ್ ಕರ್ಕೊಂಡು ವಾಕ್ ಮಾಡಿಸ್ತಾಯಿದ್ರು. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.